ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಸಾಕು, ಕೇಳಿಸ್ಕೊಳ್ರಿ ದೇವರ ವಾಕ್ಯವನ್ನ. ನೀವು ಎಷ್ಟರವರೆಗೆ ನೀವು ಎರಡು ಮನಸ್ಸುಗಳುಳ್ಳವರಾಗಿರ್ತೀರಿ. ಎರಡು ಮನಸ್ಸುಗಳು ನಮ್ಮ ಹತ್ರ ಇರಬಾರ್ದು. ಎಷ್ಟು ಮನಸ್ಸಿರ್ಬೇಕು? ಒಂದೇ ಮನಸ್ಸಿರ್ಬೇಕು. ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ಒಂದು ಮನಸ್ಸುಳ್ಳವರಾಗಿರ್ಬೇಕು. ಒಂದ್ ವೇಳೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂತಂದ್ರೆ ನಾವೇನ್ ಮಾಡ್ಬೇಕು? ಅವ್ರಿಗೆ ನಾವು ತಿಳಿಸಬೇಕು. ನೀನು ಯಾವಾಗಲೂ ಕೂಡ ಎರಡು ಮನಸ್ಸುಳ್ಳಂತವರು ಆಗಿರಬಾರ್ದು. ಮುಂದುವರ್ಸ ಮಾದಕ. ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದರು. ಜನರು ಇದಕ್ಕೆ ಏನು ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ, ಬಾಳನ ಪ್ರವಾದಿಗಳಲ್ಲಿ 450